ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲರೂ ಬಕ್ರಾಗೋದ್ವಿ. ಏನಕ್ಕೆ ಅಂತ ಗೊತ್ತಾಗಬೇಕಾ? ವಿಡಿಯೋನ ಫುಲ್ ನೋಡಿ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಎಳಬತ್ತಿ ಹಚ್ಚಿ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಬೇಜಾರಿನ ವಿಷಯ ಏನು ಅಂದರೆ ಲಾಸ್ಟ್ ವಾರ ಪ್ರಸಾದ ಸಿಕ್ಕಿತ್ತು. ಈ ವಾರ ಪ್ರಸಾದನೇ ಕೊಡ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ಬೇಸರನ ಅಲ್ಲಿಗೆ ಬಿಟ್ಟು ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆಮೇಲೆ ಅಂಗಡಿ ಪೂಜೆನೆಲ್ಲ ಮುಗಿಸಿ ಡಿಸ್ಪ್ಲೇ ಗ್ಲಾಸ್ನೆಲ್ಲ ಕ್ಲೀನ್ ಮಾಡಿ ಟ್ರಯಲ್ ರೂಮ್ ಮಿರರ್ ಎಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡ್ಕೊಂಡೆ. ಆಮೇಲೆ ಅಂಗಡಿದು ಸ್ವಲ್ಪ ಆಲ್ಟ್ರೇಷನ್ ಕೆಲಸ ಇತ್ತು ಅಂದ್ಬಿಟ್ಟು ಅದ್ರ ಮೆಜರ್ಮೆಂಟ್ ತಗೊಂಡು ನಮ್ಮ ಅಕ್ಕನ ಅಂಗಡಿಲಿ ಬಿಟ್ಟು ನಾನು ನಮ್ಮ ಬ್ರೋನ ಕರ್ಕೊಂಡು ಹೊರಟೆ. ಹೋಗ್ತಾ ಅಂದ್ವಿ ಹೋಳಿಗೆ ಮನೇಲಿ ನಾನು ನಮ್ಮ ಬ್ರೋ ಜಾಮೂನು ಮತ್ತೆ ಕೋವಾ ಹೋಳಿಗೆ ತಿನ್ಕೊಂಡು ಬದಿದ ಕೆಲಸದ ಕಡೆ ಹೊರಟು. ಹೋಗಿ ನಮಗೆ ಬೇಕಾಗಿರೋ ಐಟಮ್ನ ತಗೊಂಡು ಸೀದಾ ಅಂಗಡಿ ಕಡೆ ಬಂದು ಆಯ್ತು. ಆಮೇಲೆ ಮಾಡ್ಬೇಕಾಯ್ತು ಆಲ್ಟ್ರೇಷನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನಾವು ಆಮೇಲೆ ಅರಸಾಹಸ ಪಟ್ಕೊಂಡು ಇದನ್ನ ಕ್ಲೀನಾಗಿ ಫಿಕ್ಸ್ ಮಾಡಿದ್ರೆ ಇದೇನಾಗೋಯ್ತು ಗೊತ್ತಾ? ಕಷ್ಟಪಟ್ಟು ಬಳೆ ಹೊಡೆದಿದ್ದೀವಿ, ಕಿತ್ಕಡೆ ಬಂದ್ಬಿಡ್ತಲ್ಲ. ಕುಣಿಯಕ್ ಬರ್ತಾರೆ ನೆಲ ಡೊಂಕಾನಂಗೆ. ಇಷ್ಟೊಂದು ಮಳೆ ಆಗಲ್ಲ ಫ್ರೆಂಡ್ಸ್. ಹೆಣ್ಣುಗಳೇ ನೀಕಿ ಎಷ್ಟು ಬಟ್ಕು. ಆಮೇಲೆ ತಡಿ ಇದಕ್ಕೆ ಒಳ್ಳೆ ಐಡಿಯಾ ಮಾಡ್ತೀನಿ ಅನ್ಬಿಟ್ಟು ಏನ್ ಮಾಡಿದ್ರು ಗೊತ್ತಾ? ಆಮೇಲೆ ಇದಾಗಲ್ಲ ಅನ್ಕೊಂಡು ನಾನು ನಮ್ಮ ದೋಸ್ತು ಲೆಮನ್ ಶರ್ಬತ್ತು ಮತ್ತೆ ನಮ್ಮ ಬ್ರೋ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ರು ಅಂಡ್ ನಮ್ಮ ಮಕ್ಕಳಿಗೆ ಬಟರ್ ಫ್ರೂಟ್ ತಂದ್ಕೊಟ್ಟೆ. ಆಮೇಲೆ ಬಂದಿದ್ದು ನಮ್ಮ ದೋಸ್ತ್ಗೆ ಸ್ವಲ್ಪ ಟ್ಯಾಕ್ಸ್ ಹಾಕಿ ನನಗೆ ಕಾಜು ಪಲಾವು, ಅವನಿಗೆ ಪನ್ನೀರ್ ಬಿರಿಯಾನಿ, ಇವಣ್ಣ ಹೈದ್ರಾಬಾದಿ ಬಿರಿಯಾನಿ ಬೇಕು ಅಂದ್ಬಿಟ್ಟು ಚಿಕನ್ ಬುಕ್ ಮಾಡವನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅವನೊಬ್ಬಂಗೆ ಟ್ಯಾಕ್ಸ್ ಹಾಕ್ಸಿದ್ ನಂಗೆ ಯಾಕೋ ಸಮಾಧಾನ ಆಗಿಲ್ಲ. ಅದಕ್ಕೆ ನಮ್ಮ ಬ್ರೋಗು ಮೂವಿ ಟಿಕೆಟ್ ಬುಕ್ ಮಾಡು ಅಂತ ಟ್ಯಾಕ್ಸ್ ಹಾಕ್ಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಮೇಲೆ ಆರ್ಡರ್ ಮಾಡಿದ ಊಟ ಬಂತು. ಊಟ ಏನೋ ಬಂತು ಅಂತ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೇಂಟ್ ಮಾಡೋಣ. ಕಸ್ಟಮರ್ ಈಗ ಬುಡ್ಕ ಬಾಲ್ ಮಗ ಬಿರಿಯಾನಿ ನಾವು ಆರ್ಡರ್ ಮಾಡಿದ ಹೈದರಾಬಾದ್ ಬಿರಿಯಾನಿ. ಇಲ್ಲಿ ನೋಡ್ರಿ ಪನ್ನೀರ್ ರೈಸ್, ವೆಜ್ ಪನ್ನೀರ್ ರೈಸ್ ಐತೆ. ಚೆಕ್ ಮಾಡಿ ಕೇಳಿ. ಬಿಡು ಹೈದರಾಬಾದಿ ಬಿರಿಯಾನಿ ಬುಕ್ ಮಾಡೋಣ. ಆದ್ರೆ ಬುಕ್ ಮಾಡಿರೋದು ಹೈದರಾಬಾದಿ ಚಿಕನ್ ಬಿರಿಯಾನಿ ಅಲ್ಲ, ಹೈದರಾಬಾದಿ ವೆಜ್ ಬಿರಿಯಾನಿ ಅದು. ಆಮೇಲೆ ಸಂಜೆ ಕರೆಂಟ್ ಹೋಗ್ಬಿಡ್ತು. ಅದಕ್ಕೆ ಇಬ್ರು ಕಾಫಿ ಕುಡಿದಿದ್ದು. ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡ್ಬಿಟ್ಟು ಹಿಂಗ ಅಂದ್ಬಿಟ್ಲು, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರಲಿ ದುಡ್ಡು? ಟೈಮ್ ಕರೆಕ್ಟಾಗಿ 8:15. ಅಂಗಡಿನ ಇಷ್ಟು ಬೇಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಬರೋದು 10 ಗಂಟೆ ಅಂತೆ. ಅದಕ್ಕೆ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಮೂವಿಗೆ ಹೋಗೋಣ ಅಂತ ಹೊರಟು. ಮೂವಿ ರಿವ್ಯೂ ಎಲ್ಲ ಪಾರ್ಟ್ 2 ಬರುತ್ತೆ. ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ಇವತ್ತಿಗಿಷ್ಟೇ, ಸಿಗುವ ನಾಳೆ.